2007ರಲ್ಲಿ ಲಾಂಚ್ ಆಗಿರೋ ಈ ಹಳೆ ಬೈಕ್ಗೆ ಕಾಂಪಿಟೇಷನ್ ಕೊಡೋಂತ ಬೈಕು ಇಷ್ಟು ವರ್ಷ ಆದ್ರೂ ಬಂದಿಲ್ಲ, ಮುಂದಕ್ಕೆ ಬರಕ್ ಚಾನ್ಸು ಇಲ್ಲ. ನಾನು ನೀವು ಚಿಕ್ಕವರಿದ್ದಾಗ್ಲೇ ಅಂದ್ರೆ 2008ರಲ್ಲೇ ಇಂಡಿಯನ್ ಮೋಟಾರ್ ಸೈಕಲ್ ಆಫ್ ದಿ ಇಯರ್ ಅನ್ನೋ ಒಂದು ಶ್ರೇಷ್ಠವಾದ ಅವಾರ್ಡು ಈ ಬೈಕ್ಗೆ ಸಿಕ್ಕಿತ್ತು. 23 ವರ್ಷದಿಂದ ಬಜಾಜ್ ಕಂಪ್ನಿ ಲೆಗೆಸಿನ ರಾಜ್ ಗಾಂಭೀರ್ಯದಿಂದ ಕ್ಯಾರಿ ಮಾಡಿದೆ ಈ ಬೈಕು. ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಬಜಾಜ್ ಕಂಪ್ನಿಯವರು ಮತ್ತೆ ಇಂತ ಒಂದು ಒಳ್ಳೆ ಬೈಕ್ ನ ರಿಕ್ರಿಯೇಟ್ ಮಾಡಕ್ ಚಾನ್ಸೇ ಇಲ್ಲ. ಈ ಬೈಕ್ ಒಂದು ಫುಲ್ ಟ್ಯಾಂಕ್ಗೆ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋದಾದ್ರೆ 600 ಕಿಲೋಮೀಟರ್ ಅಷ್ಟು ದೂರ ಹೋಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಪವರ್ ನ ನೋಡೋದಾದ್ರೆ 20.11 BHP ಅಟ್ 8500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನ ನೋಡೋದಾದ್ರೆ 18.55 Nm ಅಟ್ 7000 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಈ ಬೈಕ್ ನ ಮ್ಯಾಕ್ಸಿಮಮ್ ಸ್ಪೀಡ್ ನ ನೋಡೋದಾದ್ರೆ 143 km/h ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 40ರಿಂದ 42 km/L ಗೆ ಬರುವಂತದ್ದು. ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,38,443 ರೂಪಾಯಿನಷ್ಟು ಇರುವಂತದ್ದು. RTO, ಇನ್ಶೂರೆನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 43,561 ರೂಪಾಯಿ ಇರುವಂತದ್ದು. ಸೊ ಒಟ್ಟು ಆನ್ ರೋಡ್ ಪ್ರೈಸ್ ನಿಮ್ಗೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ 1,82,004 ರೂಪಾಯಿ, ರೌಂಡ್ ಆಫ್ ಮಾಡ್ಕೊಳ್ಳಿ ನೀವು, 1,82,000 ರೂಪಾಯಿನಷ್ಟು ಆಗಿರುತ್ತೆ ಈ ಒಂದು ಬೈಕ್ ನ ಪ್ರೈಸ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.